ನಮಸ್ತೆ ಎಲ್ಲರಿಗೂ. ಇವತ್ತಿನ ದಿವಸ ನಾನು ಅವಲಕ್ಕಿಯಿಂದ ಯಾವ ರೀತಿ ಮೊಸರವಲಕ್ಕಿ ಮಾಡಿಕೊಳ್ಳೋದಂತ ನಿಮಗೆ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ವಿಡಿಯೋ ನೋಡುತ್ತಿರುವವರು ಸ್ಕಿಪ್ ಮಾಡದೆ ನೋಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗಿರೋ ಬೆಲ್ ಐಕಾನ್ ಒಂದ್ಸರಿ ಕ್ಲಿಕ್ ಮಾಡಿಬಿಡಿ. ನೋಡ್ರಿ, ಈಗ ಒಂದು ಪಾತ್ರೆ ತಗೊಳ್ರಿ. ತಗೊಂಡು 2 ಬೌಲ್ ಇಲ್ಲಿ ನಾನು ಅವಲಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಅವಲಕ್ಕಿ ತಗೊಂಡು ಹಾಕ್ತಾ ಇದ್ದೀನಿ ನೋಡಿ. ಇದೇ ರೀತಿ ನೀವು ತಗೋಬೇಕು. ತಗೊಂಡ ನಂತರ ಈ ಅವಲಕ್ಕಿಗೆ ಸ್ವಲ್ಪ ನೀವು ತೊಳಿಲಿಕ್ಕೆ ನೀರು ಹಾಕಿ ಆ ನೀರನ್ನು ಬಸಿದ್ಬಿಡಿ. ನೀಟಾಗಿ ಅದನ್ನು ಸ್ವಚ್ಛ ಮಾಡ್ಕೊಳ್ಬೇಕು. ಈ ರೀತಿ ಸ್ವಚ್ಛ ಮಾಡಿಕೊಂಡು ಅದನ್ನು ನೀರು ತೆಗೆದು ಸೈಡಿಗೆ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ಇನ್ನೂ ಸ್ವಲ್ಪ 1 ಗ್ಲಾಸ್ ನೀರು ಹಾಕಿ ಸೈಡಿಗಿಟ್ಟು ಮೊಸರನ್ನ ಅಥವಾ ಮಜ್ಜಿಗೆ ಇದ್ರೆ ಮಜ್ಜಿಗೆಯನ್ನು ಹಾಕಿಬಿಡಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ 2 ಗ್ಲಾಸ್ ಬೇಕಂದರೆ 2 ಗ್ಲಾಸ್ ಹಾಕೋರಿ, 1 ಗ್ಲಾಸ್ ಬೇಕಂದರೆ 1 ಗ್ಲಾಸ್ ಬೇಕಾರು. ಫಸ್ಟಿಗೆ ನಾವು ಏನು ಮಾಡಬೇಕು, ತೆಳುವಾದ ಮಜ್ಜಿಗೆ ಟೈಪ್ ಮೊಸರನ್ನ ನಾವು ಹಾಕಬೇಕು. ಆಮೇಲೆ ಸ್ವಲ್ಪ ಅದು ನೆನೆದುಕೊಂಡ ಹಾಗೆ ಇನ್ನು ನೀವು ಮೊಸರು ಹಾಕಬೇಕು. ಸೈಡಿಗೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆಗೆ ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಕರಿಬೇವು ಹಾಕಿ ಒಗ್ಗರಣೆಯನ್ನು ಹಾಕಿಟ್ಕೊಳ್ಳಿ. ಈಗ ನೋಡ್ರಿ, ಒಂದು 15 ನಿಮಿಷ ಬಿಟ್ಟಿದ್ದೆ, ಅದು ಎಲ್ಲ ನೆನೆಸ್ಕೊಂಡಿರುತ್ತೆ. ಅದಕ್ಕೆ ಸ್ವಲ್ಪ ನಾನು ಇಲ್ಲಿ 2 ಸ್ಪೂನ್ ಉಪ್ಪನ್ನು, ಅಡುಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿದು ಉಬ್ಬಿಕೊಳ್ತಾ ಹೋಗ್ತಾ ಇದೆ, ನೆನೆದುಕೊಂಡಿದೆ ನೋಡಿ. ಇನ್ನೂ ಸ್ವಲ್ಪ ನಿಮಗೆ ಮೊಸರು ಬೇಕಂತಂದರೆ ಹಾಕೊಳ್ಳಿ. ಹಾಕೊಂಡ ನಂತರ ನಾವೇನು ಮಾಡಬೇಕು, ಅದನ್ನು ಸೈಡಿಗಿಟ್ಟು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಹೆಂಚಿಟ್ಕೊಂಡಂತಹ ಅದನ್ನು ಕೂಡ ನಾವು ಇಲ್ಲಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ನೀವೇನು ಮಾಡಬೇಕು, ಈ ರೀತಿ 5 ನಿಮಿಷ ನೆನೆಲಿಕ್ಕೆ ಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಡಿ. ನೋಡ್ರಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಮೊಸರವಲಕ್ಕಿ ಈಗ ರೆಡಿ ಆಗ್ತಾ ಇದೆ. ಇನ್ನು ಎಷ್ಟು ಅದು ಹೊತ್ತು ನೆನೆಯುತ್ತೋ ಅಷ್ಟು ಇನ್ನೂ ಟೇಸ್ಟಾಗಿ ನಿಮಗೆ ಹತ್ತುತ್ತೆ. ಇಲ್ಲಿ ನೋಡ್ರಿ, ಇನ್ನೂ ಸ್ವಲ್ಪ ನಿಮಗೆ ಉಳ್ಳಾಗಡ್ಡಿ ಬೇಕಂದ್ರೆ ಹಾಕೋರಿ, ಬೇಡಂದರೆ ಸ್ಕಿಪ್ ಮಾಡ್ಕೋರಿ. ಇಲ್ಲಿ ನಾನು ಅದನ್ನು ಹಾಕಿಕೊಂಡಂಥ ಒಗ್ಗರಣೆ ಕೂಡ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಒಗ್ಗರಣೆ ಬೇಕಂದರೆ ನೀವು ಹಾಕೋಬೋದು, ಬೇಡ ಅಂತಂದರೆ ಇಷ್ಟರಲ್ಲೇನೂ ನಡೆಯುತ್ತೆ. ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನೇನು ಮಾಡಬೇಕು, ಈಗ ನೆನೆದುಕೊಂಡಿದೆ ಒಂದು ಪಾತ್ರೆಗೆ ಹಾಕಬೇಕು. ಹಾಕ್ಕೊಂಡು ಎಷ್ಟು ಬೇಕೋ ನಿಮಗೆ ಅಷ್ಟು ಹಾಕ್ಕೊಳ್ಳಿ ತಿನ್ನಲಿಕ್ಕೆ. ಹಾಕ್ಕೊಂಡು ಏನು ಮಾಡಬೇಕು, ಅದಕ್ಕೆ ಸ್ವಲ್ಪ ನೀವು ಕರಿಬೇವು ಕೂಡ ಹಾಕೋಬೇಕು, ಕೊತ್ತಂಬರಿ ಕೂಡ ಹಾಕೋಬೇಕು ಮತ್ತು ಹಾಕಿಕೊಂಡಂಥ ಒಗ್ಗರಣೆ ಕೂಡ ಹಾಕೋಬೇಕು. ಇನ್ನೂ ಸ್ವಲ್ಪ ಉಳ್ಳಾಗಡ್ಡಿ ಬೇಕಂದರೆ ಹಾಕ್ಕೊಳ್ಳಿ ಮತ್ತು ಸೇವಿದ್ರೆ ನೀವು ಹಾಕ್ಕೊಳ್ಳೇಬೇಕು. ಮತ್ತು ಪುಟಾಣಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಇದ್ರೂ ಕೂಡ ಇದಕ್ಕೆ ಹಾಕ್ಕೊಂಡು ನೀವು ತಿನ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ರೀತಿ ನಾವು ಹಾಕ್ಕೊಂಡು ಅದನ್ನು ಟೇಸ್ಟ್ ಮಾಡ್ತಾ ಇದ್ದರೆ ತುಂಬ ಈ ಬೇಸಿಗೆಯ ದಿನದಲ್ಲಿ ಏನಾಗುತ್ತೆ, ಮೊಸರವಲಕ್ಕಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಕರವಾಗಿರುತ್ತೆ. ಇದನ್ನು ಮಕ್ಕಳಿಗೆ ಮಾಡಿಕೊಡಿ, ನೀವು ತಿನ್ನಿ. ತುಂಬ ಹೆಲ್ತ್ಫುಲ್ ಆಗಿರುತ್ತೆ, ತಂಪಾಗಿರುತ್ತೆ. ಯಾರಿಗೆ ನಿಮಗೆ ಹೀಟ್ ಆಗಿರುತ್ತೆ ಅವರು ಈ ರೀತಿ ಮೊಸರನ್ನ ಡೈರೆಕ್ಟ್ ತಿಂದೆ ಈ ರೀತಿ ಇದು ಒಂದು ಬ್ರೇಕ್ಫಾಸ್ಟ್ ಥರ ಮಾಡ್ಕೊಂಡು ನೀವು ತಿನ್ನೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈ ರೆಸಿಪಿ ಮಾಡಿದ್ದು ಇಷ್ಟ ಆದರೆ ನೀವು ಮಾಡಿ ಟ್ರೈ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ನ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ.